ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ರಾಕೇಶ್ ಮುರೆ. ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಲಾಗ್. ಇವತ್ತು ನಮ್ಮ ಹತ್ರ ಅದ ರೈಡರ್ ಬೈಕ್ ಸ್ಟಾರ್ಟಿಂಗ್ ಆಗ್ತಿತ್ತು ಇವತ್ತ. ಏ ಅಣ್ಣ ಇವತ್ತೇ ಅಡ್ಡಾತಿತ್ತಲ್ಲ ವ್ಲಾಗ್ ಇದು. ಗಾಡಿ ಅಂದ್ಮೇಲೆ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿರ್ತವ, ಅವೆಲ್ಲ ಸೈಡಿಗೆ ಇಡಮಿ. ಸೊ ಮತ್ತೆ ವಾಪಸ್ ಬೈಕ್ ಬಗ್ಗೆ ಹೇಳ್ತೀನಿ. ಇವತ್ತು ನಾನು ಅದೀನಿ ಗುಲ್ಬರ್ಗದಾಗ. ಬಿಸಿಲ್ದಾಗ್ನು ಚಾ ಅಂತ ಯಾರು ಅಂತಾರ ನೋಡ್ರಿ, ಅವ್ರು ಮಾತ್ರ ಫಿಕ್ಸ್ ಗುಲ್ಬರ್ಗ ಜನನೇ ಆಗಿರ್ತಾರ. ಬಹಳ ಜನ ನೋಡಿನಿ ನಾನು ಈ ತರ. ಗುಲ್ಬರ್ಗದಾಗ ಫೇಮಸ್ ಪ್ಲೇಸಸ್ ಯಾವ್ಯಾವ ಅಂದ್ರ, ಒಂದು ಶರಣ ಬಸವೇಶ್ವರ ಗುಡಿ, ಮತ್ತ ಬುದ್ಧ ವಿಹಾರ, ಗುಲ್ಬರ್ಗ ಕೋಟೆ, ಭಾಳ ಅದಾವ. ಟೈಮ್ ಸಿಕ್ಕಾಗ ಎಲ್ಲದ್ರ ಬಗ್ಗೆ ಒಂದೊಂದು ವಿಡಿಯೋ ಮಾಡ್ತೀನಿ. ಟ್ರಾಫಿಕ್ 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 6 ಗಂಟೆ ಆದ್ರೂ ಇನ್ನ ಬಿಸಿಲಿನ ಶೆಕೆ ಹಂಗೆ ಅದ. ಇಲ್ಲಿ ಸ್ವಲ್ಪ ಸ್ಲೋನೇ ಹೋಗಮ್ಮೆ, ಯಾಕೋ ಇವತ್ತು ಗ್ರಾಚಾರ ಚಲೋ ಇಲ್ಲ. ಈ ಗಾಡಿದಾಗ ಒಂದು ಆಪ್ಷನ್ ಅದ, 0 RPM ಆದ್ರೆ ಗಾಡಿ ಆಟೋಮೆಟಿಕ್ ಆಗಿ ಆಫ್ ಆಗ್ತದ. ಗುಡಿ ಒಳಗೆ ಹೋಗಿ ಒಂದು ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಬರಮ್ಮಿ. ದೇವ್ರೆ ಎಲ್ರು ಒಳ್ಳೇದು ಮಾಡಪ್ಪ, ನಂಗೆ ಸ್ವಲ್ಪ ಜಾಸ್ತಿನೇ ಮಾಡು. ಗುಡಿದಾಗ ಪೂಜಾ ನಡೆದದ. ಹಾರ್ನು ಲೌಡ್ ಆಗ್ಯದ. ಇದು ಆ್ಯಕ್ಚುಲಿ ನಮ್ಮ ತಮ್ಮನ ಗಾಡಿ. ಇದು ನನ್ನ ಹತ್ರ ಹೋಂಡಾ 125cc ಶೈನ್ ಬೈಕ್ ಅದ. ಇದಕ್ಕೆ ಕಂಪೇರ್ ಮಾಡಿದ್ರೆ ಭಾಳ ಡಿಫ್ರೆನ್ಸ್ ಕಾಣತ್ತದ. ಗುಲ್ಬರ್ಗನ ತೊಗರಿ ನಾಡು ಅಂತ ಕರಿತಾರ್ರಿ, ಯಾಕಂದ್ರೆ ಈ ಕಡೆ ಎಲ್ಲ ಜಾಸ್ತಿ ತೊಗರಿನೇ ಬಿತ್ತೋದು. ಇದ್ರ ಮೀಟರ್ ಕನ್ಸೋಲಲ್ಲಿ ಗೇರ್ ಇಂಡಿಕೇಟರ್ ಅದ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ, ಮತ್ತು RPM ಮೀಟರ್ ಅದ. ಇಲ್ಲಿ ಟ್ರಿಪ್ ಸೆಟ್ ಮಾಡ್ಬೋದು, A B ರೇಂಜ್ ಕೂಡ ತೋರಿಸ್ತದೆ ಇದ್ರೊಳಗೆ, ಮತ್ತು ಸ್ಪೀಡೋಮೀಟ್ರ್ ಅದ. ಇಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಕೂಡ ತೋರಿಸ್ತದೆ. ಇನ್ನೊಂದು ಎಕ್ಸ್ಟ್ರಾ ಏನಂತಂದರೆ, ಗಾಡಿ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಇಲ್ಲೊಂದು ಹೆಲ್ಮೆಟ್ ಇಂಡಿಕೇಟರ್ ಬರ್ತದೆ, ಹೆಲ್ಮೆಟ್ ಹಾಕೋರಿ ಅಂತ. ಆದರೆ ನಮ್ಮ ಇಂಡಿಯಾದಾಗ ಯಾರೂ ಬಾಯಿಲೆ ಹೇಳಿದ್ರೆ ಕೇಳಲ್ಲ, ಇನ್ನು ಸಿಂಬಲ್ ತೋರಿಸಿದ್ರೆ ಯಾರು ಹಾಕೋತಾರೆ ಹೇಳ್ರಿ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ. ನೆಕ್ಸ್ಟ್ ಮುಂದ್ಗಡೆ ಬಂದರೆ, ಈ ಗಾಡಿ ಜಾಸ್ತಿ ಫೇಮಸ್ ಆಗಿರೋದು ಇದರ ಹೆಡ್ಲೈಟ್ ಡಿಸೈನಿಂದ. ಮತ್ತು ಇಲ್ಲಿ ಇಂಡಿಯಾ ಮ್ಯಾಪಿನ ಒಂದು ಫ್ಲ್ಯಾಗ್ ಹಾಕ್ಯಾರ, TVS ಇಂಡಿಯನ್ ಬ್ರ್ಯಾಂಡ್ ಅಂತ ತೋರಿಸೋದಕ್ಕೆ. ಮುಂದಿಂದ ನೋಡಿದ್ರು ಈ ಗಾಡಿ ತುಂಬ ಸಖತ್ತಾಗಿ ಕಾಣ್ತದೆ. ಈ ಸೈಡಲ್ಲಿ ಇಲ್ಲಿ ರೈಡರ್ ಬ್ಯಾಡ್ಜ್ ಅದ, ಮತ್ತು ಇಲ್ಲೊಂದು ಕುದುರೆ ಸಿಂಬಲ್ ಕೊಟ್ರೆ TVS ಸಿಂಬಲ್ ಅದ. ಅದು ಇಂಜಿನು ಇದ್ರದ್ದು ಬಂದುಬಿಟ್ಟು 125cc. ಮುಂದ್ಗಡೆ ಟೈರಲ್ಲಿ ಒಂದು ಡಿಸ್ಪ್ಲೇ ಕೊಟ್ರೆ. ಆ್ಯಕ್ಚುಲಿ ಈ ಗಾಡೀಲಿ ಯೂಸ್ ಮಾಡಿದ್ದು ಸಿಂಕ್ ಬ್ರೇಕು. ಮುಂದ್ಗಡೆ ಪ್ರೆಸ್ ಮಾಡಿದ್ರೆ ಹಿಂದ್ಗಡೆ ಆಲ್ಮೋಸ್ಟ್ 60% ಬ್ರೇಕ್ ಮಾಡ್ತದೆ. ಹಿಂದ್ಗಡೆಯಿಂದ ಈ ಥರ ಇದ್ರದ್ದೊಂದು ಲುಕ್ಸ್ ಅದ. ಎಕ್ಸಾಸ್ಟ್ ನೋಟ್ ಕೂಡ ನಿಮಗೆ ಒಂದು ಸಲ ಕೇಳಿಸ್ತೀನಿ. ಬಟನ್ಸ್ ಅದು ಬಂದರೆ ಇಲ್ಲಿ ಕಿಲ್ ಸ್ವಿಚ್ ಕೊಟ್ಟಿಲ್ಲ, ಒಂದು ಪವರ್ ಮೋಡು ಮತ್ತು ಈಕೋ ಮೋಡದು ಕೊಟ್ರೆ. ಸ್ಟಾರ್ಟರ್ ಬಟನು, ಪಾಸ್ ಲೈಟು, ಇಂಡಿಕೇಟ್ರು, ಹಾರ್ನು. ಇಲ್ಲೊಂದು USB ಚಾರ್ಜರ್ ಕೊಟ್ರೆ ಲಾಂಗ್ ರೈಡಲ್ಲಿ ಹೆಲ್ಪ್ ಆಗ್ಬೋದು. ನಾನಾದರೂ ಇನ್ನೂ ಅದು ಯೂಸ್ ಮಾಡಿಲ್ಲ. ಈ ಕಡೆಯೂ ಇಲ್ಲಿ ರೈಡರ್ ಸಿಂಬಲ್ ಅದ. ಸೀಟ್ ಕುಷನಿಂಗ್ ಮಾತ್ರ ಭಾಳ ಕಂಫರ್ಟ್ ಅದ. ಸ್ಪ್ಲಿಟ್ ಸೀಟ್ ಕೊಟ್ರೆ ಇಲ್ಲಿ TVS ಗಾಡೀಲಿ ಟೋಟಲ್ ಇದರಲ್ಲಿ 2 ವೇರಿಯಂಟ್ ಅದಾವ, ಒಂದು ಸ್ಪ್ಲಿಟ್ ಸೀಟು ಮತ್ತು ಇನ್ನೊಂದು ಕಂಪ್ಲೀಟ್ ಸೀಟು. ಆ ಗಾಡಿಯಲ್ಲಿ ಡಿಸ್ಕ್ ಬ್ರೇಕ್ ಇಲ್ಲ, ಈ ಗಾಡಿಯಲ್ಲಿ ಡಿಸ್ಕ್ ಬ್ರೇಕ್ ಅದ. ಇದರಲ್ಲಿ ಮೋನೋಶಾಕ್ ಸಸ್ಪೆನ್ಸರ್ ಕೊಟ್ರೆ 10 ಲೀಟ್ರ್ ಫ್ಯೂಲ್ ಕೆಪಾಸಿಟಿ ಅದ. 50 to 60 ಕಿಲೋಮೀಟರ್ ಎವರೇಜ್ ಕೊಡ್ತದೆ. ಒಂದು ಸರಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ 500 to 600 ಕಿಲೋಮೀಟರ್ ತನಕ ರೇಂಜ್ ಕೊಡ್ತದೆ. ಅದು ಸೀಟ್ ತೆಗೆಯೋದು ಇಲ್ಲಿ ಕೊಟ್ಟರೆ. ಅದಕ್ಕೆ ಡಿಕ್ಕಿಲಿ ಸ್ಪೇಸ್ ಇಷ್ಟು ಕೊಟ್ಟರೆ ಇದರೊಳಗಡೆ ಒಂದು ಟೂಲ್ ಕಿಟ್ಟು, ಎಮರ್ಜೆನ್ಸಿ ಮತ್ತು ಪೇಪರ್ಸ್ ಇಡೋಕ್ಕಷ್ಟೇ ಜಾಗ ಅದ.